ಲಿಸನ್ ಕೇರ್ಫುಲಿ. ಯೂನಿವರ್ಸ್ ನಿಮಗೆ ತುಂಬ ದೊಡ್ಡ ರಿವಾರ್ಡ್ನ ನಿಮ್ಮ ಕಡೆಗೆ ತರ್ತಾ ಇದ್ದಾರೆ ಇನ್ ಅ ವೆರಿ ರಿಯಲ್ ವೇ. ಓಕೆನಾ? ಇಲ್ಲಿ ನಿಮಗೆ ನ್ಯೂ ಬ್ಲೆಸ್ಸಿಂಗ್ಸ್ ಮ್ಯಾನಿಫೆಸ್ಟ್ ಆಗ್ತಾ ಇದೆ ಫಿಸಿಕಲಿ, ಮೇ ಬಿ ಇನ್ ಟರ್ಮ್ಸ್ ಆಫ್ ಮನಿ ಆಗಿರ್ಬೋದು, ಅಥವಾ ಇನ್ ಟರ್ಮ್ಸ್ ಆಫ್ ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ ಆಗಿರ್ಬೋದು. ಅಕಸ್ಮಾತ್ ನೀವೇನಾದ್ರು ಮ್ಯಾನಿಫೆಸ್ಟ್ ಮಾಡಿದರೆ ಫಾರ್ ಎನಿಥಿಂಗ್ ರಿಲೇಟೆಡ್ ಟು ಮನಿ ಆರ್ ಸಮಥಿಂಗ್, ಅಥವಾ ಆಬ್ಜೆಕ್ಟ್ಸ್ ಆಗಿರ್ಬೋದು, ಲೈಕ್ ಎನಿ ಮೆಟೀರಿಯಲಿಸ್ಟಿಕ್ ಥಿಂಗ್, ಅದು ಇಲ್ಲಿ ನಿಮಗೆ ಬ್ಲೆಸ್ಸಿಂಗ್ ಆಗಿ ಬರ್ತಾ ಇದೆ. ಓಕೆನಾ? ಸೊ ದಿಸ್ ಈಸ್ ಕರ್ಮ ಬ್ರಿಂಗಿಂಗ್ ಯು ಸಮಥಿಂಗ್ ಟ್ಯಾಂಜಿಬಲ್. ಇದು ಆ್ಯಕ್ಚುಲಿ ಬರೀ ಎಮೋಷ್ನಲ್ ರಿಲೀಫ್ ಆಗಿರಲ್ಲ. ಆ್ಯಂಡ್ ನೀವು ಇಷ್ಟು ದಿನ ಮ್ಯಾನಿಫೆಸ್ಟ್ ಮಾಡಿಕೊಂಡು ಕೂಡ ತುಂಬ ಸೈಲೆಂಟಾಗಿ ತುಂಬ ಶಾಂತಿಯಿಂದ ಇದ್ರಿ. ಆ್ಯಂಡ್ ನಿಮ್ಮ ಒಂದು ಸ್ಟೆಬಿಲಿಟಿನ ಚೂಸ್ ಮಾಡಿಕೊಂಡು ಏನೇನೆಲ್ಲ ನಿಮಗೆ ಟ್ರೈನ್ ಮಾಡ್ತು ಅದರಿಂದೆಲ್ಲ ವಾಕವೇ ಮಾಡಿದ್ದೀರಾ. ಸೊ ಇದು ನಿಮಗೊಂದು ಹೊಸ ಅವಕಾಶದ ಥರ ನಿಮಗೆ ಕಾಣಿಸ್ಬೋದು. ಒಂದು ಫಿನಾನ್ಷಿಯಲ್ ಗ್ರೋತ್ ಅನ್ನೋದು ಬರ್ತಾ ಇದೆ. ಆ್ಯಂಡ್ ನಿಮಗೊಂದು ಸಾಲಿಡ್ ನ್ಯೂ ಬಿಗಿನಿಂಗ್ ಬರ್ತಾ ಇದೆ. ಓಕೆನಾ? ಆ್ಯಂಡ್ ಇಟ್ ವಿಲ್ ಲಾಸ್ಟ್ ಲಾಂಗ್. ಇದು ಬರೀ ಒಂದೆರಡು ದಿನಕ್ಕಾಗಿರಲ್ಲ, ಬಟ್ ಈ ಒಂದು ಏನು ಬಿಗಿನಿಂಗ್ ಬರ್ತಾ ಇದಲ್ಲ, ಇಟ್ಸ್ ಗೋನ ಬಿ ಲೈಕ್ ಲಾಸ್ಟ್ ಲಾಂಗ್. ಸೊ ಒಂದು ಬೀಜನ ಬಿತ್ತಿದ್ದೀರಾ, ಅದನ್ನು ಯಾರೂ ಕೂಡ ನೋಟಿಸ್ ಮಾಡಿಲ್ಲ, ಆದರೆ ಯೂನಿವರ್ಸ್ ಇವಾಗ ನಿಮಗೆ ಅದ್ರದ್ದು ಒಂದು ಫ್ರೆಶ್ ಸ್ಟಾರ್ಟ್ನ ಕೊಡ್ತಾ ಇದ್ದಾರೆ ನಿಮಗೆ. ಓಕೆನಾ? ಇಟ್ಸ್ ಅ ಲಾಂಗ್ ಟರ್ಮ್ ವ್ಯಾಲ್ಯೂ. ಸೊ ಈ ಒಂದು ಬ್ಲೆಸ್ಸಿಂಗ್ಸ್ ಏನಿದೆ ಅದು ನಿಮಗೆ ರ್ಯಾಂಡಮ್ ಆಗಿ ಬರ್ತಾ ಇಲ್ಲ, ಆದರೆ ನೀವೇ ಪಡ್ಕೊಂಡಿರುವಂಥದ್ದು. ಓಕೆನಾ? ಇಟ್ ಕುಡ್ ಬಿ ಎನಿಥಿಂಗ್ ದಟ್ ಯು ಹ್ಯಾವ್ ಆಸ್ಕ್ಡ್ ಫಾರ್.